ಬಹುಶಃ ಈ ರಕ್ತ ಹೀರೋ ಜಿಗಣೆಗೂ ಈ ನಮ್ಮ ಮೆಟ್ರೋಗೂ ಯಾವುದೇ ರೀತಿಯಾದಂತ ವ್ಯತ್ಯಾಸ ಇಲ್ಲ. ಇಬ್ರು ಹಂಗೇನೆ ಎರಡೂ ಕಡೆನು. ನಮ್ಮ ಮೆಟ್ರೋನು ಅಷ್ಟೇ, ಜನ ಕೊಡ್ತಾರೆ ಅಂತ ಅಂದ್ರೆ ಇನ್ನೂ ಒಂದಷ್ಟು ಪೀಕ್ ಬಿಡೋಣ ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ಯೋ ಏನು. ಇನ್ನೂ ಸರಿಯಾಗಿ ಒಂದು ವರ್ಷ ಆಗಿಲ್ಲ ಇವರು ರೇಟ್ ಹೆಚ್ಚಿಗೆ ಮಾಡಿ, ಟಿಕೆಟ್ ದರ ಹೆಚ್ಚಿಗೆ ಮಾಡಿ, ಮತ್ತೆ ಇವರು ಜನರ ರಕ್ತ ಹೀರೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಯಾಕಂತ ಅಂದ್ರೆ ಟಿಕೆಟ್ ದರವನ್ನ ಮತ್ತೆ ಏರಿಕೆ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಮೆಟ್ರೋ ಈಗ ಫೀಲ್ಡ್ ಇಳಿದಿದೆ. ಈಗ ಆಲ್ರೆಡಿ ಮೆಟ್ರೋ ದರ ಏರಿಸಿರುವಂತ ವಿಚಾರನ ಜನ ಛೀ ಥೂ ಅಂತ ಉಗಿದು ಸರಿಯಾಗಿ ಮೆಟ್ರೋ ಹೋಗೋದನ್ನೇ ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಇವ್ರೇನು ಜನರಿಗೆ ನಾವೊಂದು ಸೇವೆ ಕೊಡಬೇಕು ಅನ್ನುವಂಥ ದೃಷ್ಟಿಲಿದ್ದಾರೋ ಅಥವಾ ನಾವು ಲಾಭದಾಯಕವಾದಂಥ ಸಂಸ್ಥೆ ಅಂದ್ಕೊಂಡ್ಬಿಟ್ಟು ಅಥವಾ ಲಾಭ ಮಾಡಬೇಕು ಅನ್ನೋ ಗೀಳಿಗೆ ಬಿದ್ದಿದ್ದಾರೋ, ಏನ್ ಕತೆ ಇವ್ರದ್ದು, ಈ ಮೆಟ್ರೋದವ್ರದ್ದು ಏನು ಉದ್ದೇಶಕ್ಕೆ ಈ ಮೆಟ್ರೋ ತಂದಿರೋದು? ಹಾಗಾದ್ರೆ ವರ್ಷದಲ್ಲಿ ಎರಡೆರಡು ಸಲ, 2 ವರ್ಷಕ್ಕೆ 3 ಸಲ ಇವ್ರು ರೇಟ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ರೆ ನಿಮ್ಮ ಮೆಟ್ರೋ ಸೇವೆ ಯಾಕೆ ಬಳಸಬೇಕು ಜನ? ಬೈಕಲ್ಲಿ ರ್ಯಾಪಿಡೋ ಮತ್ತೊಂದು ಬೈಕೇ ಚೀಪ್ ಆಗಿದೆ ಈಗ ಬಹಳಷ್ಟು ಕಡೆ. ಮೆಟ್ರೋ ಓಡಾಡೋ ಖರ್ಚಿಗಿಂತ ಬೈಕಲ್ಲಿ ಓಡಾಡೋ ಖರ್ಚು ಈಗ ಬಹಳಷ್ಟು ಕಡೆ ಈಗ ಆಲ್ರೆಡಿ ಕಮ್ಮಿ ಇದೆ. ಯಾಕೆ ಉಪಯೋಗಿಸ್ಬೇಕು? ಯಾವ ಪುರುಷಾರ್ಥಕ್ಕೆ ನಿಮ್ಮ ಮೆಟ್ರೋ ಉಪಯೋಗಿಸ್ಬೇಕು? ಫೆಬ್ರವರಿ 9ನೇ ತಾರೀಕಿನಂದು ನಿಮ್ಗೆ ಗೊತ್ತಿರ್ಬೋದು, ಕಳೆದ ವರ್ಷ ಎಂಥ ಹೊಣೆಗೇಡಿಗಳು ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದವ್ರು ಅಂದ್ರೆ ಬಿಜೆಪಿ ಅವರು ಸ್ಟೇಟ್ ಗೌರ್ಮೆಂಟ್ ಮಾಡಿದ್ದು ಅನ್ನೋದು, ಕಾಂಗ್ರೆಸ್ನವರು ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ದು ಅನ್ನೋದು. ಇವರಿಬ್ರು ಜಗಳದಲ್ಲಿ ನಮ್ಮನ್ನು ಮುಟ್ಟಾಳ್ರನ್ ಮಾಡಿದ್ರು. ಒಂದು ರೌಂಡ್ ಈಗ ಆಲ್ರೆಡಿ ನಾವು ಮುಟ್ಟಾಳ್ರಾಗಿದ್ದೀವಿ. ಈಗಲೂ ಅವ್ರನ್ನ ಕೇಳಿದ್ರೆ ಅವರು ಇವರು ಅಂತ ಗಲಾಟೆ ಮಾಡ್ಕೊಂಡು ಓಡಾಡ್ತಾರೆ. ನಮ್ಮ ಮೇಲೆ ಈಗ ಆಲ್ರೆಡಿ ರೇಟ್ ಹೈಕ್ ಅನ್ನುವಂಥ ಗದಾಪ್ರಹಾರ ಮಾಡಾಗಿದೆ. 105% ಹೆಚ್ಚಿಗೆ ಮಾಡಿದ್ರು ಕಳೆದ ವರ್ಷ, ನಿಮ್ಗೆ ನೆನಪಿರ್ಲಿ. ಜನ ಛೀ ಥೂ ಅಂತ ಉಗಿಯಕ್ಕೆ ಶುರು ಮಾಡಿದ್ಮೇಲೆ ಅದನ್ನ 71%ಗೆ ಇಳಿಸಿದ್ರು. ಇವತ್ತಿಗೂ ಕೂಡ ಇವ್ರು ಒಪ್ಕೊಳ್ತಿಲ್ಲ. ಒಂದ್ ಕಡೆ ಸೆಂಟ್ರಲ್ ಅವರು ಅನ್ನೋದು, ಇವರು ಸ್ಟೇಟ್ ಅವರು ಅನ್ನೋದು. ಸನ್ನಿವೇಶ ಹಿಂಗಿರ್ಬೇಕಾದ್ರೆ ಮತ್ತೊಂದ್ಸಲ ರಕ್ತ ಹೀರಕ್ ಬಂದಿದ್ದಾರೆ ಇವರು. ಏನ್ ಹೇಳ್ತಿದ್ದಾರೆ ಬನ್ನಿ ಸಾರ್ವಜನಿಕರಿಗೆ ಕೇಳೋಣ. ಮತ್ತೆ ಈಗ ಫೆಬ್ರವರಿಯಿಂದ ದರ ಏರಿಕೆ ಮಾಡಲಿಕ್ಕೆ BMRCL ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಿರುವಂಥದ್ದು, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಮೆಟ್ರೋ ಪ್ರಯಾಣಿಕರ ತಮ್ಮ ಅಭಿಪ್ರಾಯ? ಸರ್, ಇದು ತುಂಬ ತಪ್ಪು. ಯಾಕೆ ಅಂತಂದರೆ ಇದು ಪಬ್ಲಿಕ್ ಸೆಕ್ಟರ್, ಸಾರ್ವಜನಿಕ ಹಿತಾಸಕ್ತಿ, ಸಾರ್ವಜನಿಕ ಸೇವೆ ಆಗಿದ್ದರಿಂದ ಯಾವುದೇ ಕಾರಣಕ್ಕೂ ಇವರು ಪದೇ ಪದೇ ಈ ಥರ ಹೆಚ್ಚಿಸೋದು ಭಾಳ ತಪ್ಪು. ಇದು ಸಾರ್ವಜನಿಕ ಅನುಕೂಲ ಆಗೋ ಥರ ಇದು ಮಾಡಬೇಕೇ ವಿನಃ ಇವರು ಪದೇ ಪದೇ ಇವರು ಏರಿಸಿ ಇದು ಸಾಮಾನ್ಯ ವರ್ಗದವ್ರು ತುಂಬ ಅದು ತೊಂದರೆ ಆಗುತ್ತೆ. ಆಮೇಲೆ ಮೆಟ್ರೋದಲ್ಲಿ ಪ್ರಯಾಣಿಸೋರು ಪ್ರತಿದಿನ ಪ್ರಯಾಣ ಮಾಡ್ತಕ್ಕಂಥ ಜನ, ಹಾಗಾಗಿ ಪಬ್ಲಿಕ್ ಸೆಕ್ಟರ್ ಆಗಿರೋದ್ರಿಂದ ಇವರು ನಾನು ಇದನ್ನು ತುಂಬ ಇದಾಗಿ ಖಂಡಿಸ್ತೀನಿ ಸರ್. ಈಗ ಮತ್ತೆ ಏರಿಕೆ ಅನ್ನುವಂಥದ್ದು ಪ್ರಯಾಣಿಕರ ಮೇಲೆ ಹೊರೆ ಸರ್, ಪ್ರಯಾಣಿಕರಿಗೆ ಹೊರೆ ಒಂದು. ಇವ್ರ ಉದ್ದೇಶ ಏನು? ಮೆಟ್ರೋ ಸಾರ್ವಜನಿಕರಿಗೋಸ್ಕರ ಮಾಡ್ತಾರೆ ಸೇವೆ. ಸೊ ನೀವು ಸೇವೆ ಮಾಡುವಾಗ ನೀವು ದರಾನ ಯಾಕೆ ಗಣನೆ ತಗೋತೀರಾ? ಸೇವೆ ಇದಾಗಿರೋದ್ರಿಂದ ನೀವು ಅದನ್ನು ಹೆಚ್ಚಿಸೋವಂಥ ಪ್ರಮೇಯ ಬರೋದೇ ಇಲ್ಲ. ನೀವು ಲಾಸ್ ಯಾಕಾಗುತ್ತೆ? ಯಾವುದೇ ಕಾರಣಕ್ಕೂ ನಷ್ಟೇನ. ಪ್ರತಿದಿನ 10 ಲಕ್ಷಕ್ಕೂ ಜಾಸ್ತಿ ಜನ ಓಡಾಡ್ತಾರೆ ಮೆಟ್ರೋದಲ್ಲಿ. ಇನ್ನು ಬರ್ತಾ ಈ ಮೆಟ್ರೋದು ಯಾಕೆ ಮಾಡಿಸಿದೆ ಮಾಡಿದ್ದೆ ಬೇಜಾರಾಗ್ಬಿಟ್ಟಿದೆ. ಈಗ ಮೆಟ್ರೋ ಬೇಕಾಗಿರಲಿಲ್ಲ, ಹಂಗಾಗ್ಬಿಟ್ಟಿದೆ. ಇವಾಗ ಒಂದ್ಸಲಿ ಈ ಬೆಲೆ ಹಿಂಗೆ ಏರಿಸ್ತಾ ಇದ್ರೆ ಯಾರು ತಾನೇ ಬರ್ತಾರೆ? ಇವಾಗ ಬಸ್ಗಳಿಗೂ ಈ ಥರ ಫ್ರೀ ಬಸ್ ಮಾಡಿಬಿಟ್ಟಿವ್ರು, ನಮಗೆಲ್ಲ ತೊಂದರೆ ಆಯಿತು. ಇವಾಗ ಅಲ್ಲಿ ಓಡಾಡೋದು ಕಷ್ಟ. ನಮ್ಮ ಸೀಟಲ್ಲಿ ಅವ್ರು ಕೂತ್ಕೊಂತಾರೆ ಹೆಣ್ಮಕ್ಳು, ನಾವು ಹೇಳ್ಸಂಗಿಲ್ಲ. ನಾವು ಟಿಕೆಟ್ ತಗೊಂಡ್ರೆ ಟಿಕೆಟ್ ಜಾಸ್ತಿ. ಹಿಂಗಾದ್ರೆ ಹೆಂಗೆ? ಅದು ದೇಶದಲ್ಲಿ ದುಬಾರಿ ಮೆಟ್ರೋ ಸರ್, ಬೇರೆ ಯಾವ ಮೆಟ್ರೋದಲ್ಲೂ ಕೂಡ ಇಷ್ಟು ದರ ಇಲ್ಲ. ಹೌದು, ಖಂಡಿತ. ಮತ್ತೆ ಏರಿಕೆ ಸರಿನಾ ಅಂತ ತಪ್ಪು ಸರ್, ಇವ್ರು ಮಾಡಿರೋದೇ ಭಾರಿ ತಪ್ಪು. 2028 ಬರೋ ನೆಕ್ಸ್ಟ್ ಚುನಾವಣೆ ಬಂದ ಮೇಲೆ ಇವ್ರು ಖಂಡಿತ ಬರಲ್ಲ, ಅದಂತೂ ಗ್ಯಾರಂಟಿ. ಬೇರೆಯವ್ರು ಬಂದು ಇವೆಲ್ಲ ಬಂದ್ ಮಾಡಬೇಕು, ಇಲ್ಲಾಂದ್ರೆ ನಾವು ತುಂಬಾ ಲಾಸ್ ಆಗ್ಬಿಡ್ತೀವಿ, ನಾವು ಕರ್ನಾಟಕ ಲಾಸ್ ಆಗುತ್ತೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಿರಣ್ ಸೂರ್ಯ, ನಾನು ಅದನ್ನೇ ಹೇಳ್ತಾ ಇದ್ದೆ, ಜಿಗಣೆಗೂ ಈ ಮೆಟ್ರೋಗೂ ಏನ್ ವ್ಯತ್ಯಾಸ ಅಂತ. ಅವ್ರು ರಕ್ತ ಇರ್ತವೆ, ಇವ್ರು ಜನರ ಜೇಬನ್ ಖಾಲಿ ಮಾಡ್ತಾರೆ. ಏನ್ ಇವರಿಗೆ ಜನರು ಒಂದ್ ರೀತಿ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿನ? ಎಷ್ಟು ಸಲ ನಾವು ರೈಟ್ ಹೈಕ್ ಮಾಡಿದ್ರು ಜನ ಕೊಡ್ಬೇಕು, ಓಡಾಡ್ಬೇಕು ಅಂತ. ಈ ಮೆಟ್ರೋ ತಂದಿದ್ದ ಉದ್ದೇಶ ಏನು? ಇವ್ರು ಮಾಡ್ತಾ ಇರೋ ನಾಲಾಯಕ್ ಕೆಲಸ ಏನು? ಕಿರಣ್, ಎಲ್ಲಿಗೆ ತಗೊಂಡೋಗ್ತೀರಿ ಇವರು ಅಂತ? ಮಾಲ್ತೇಶ್, ಈಗಾಗಲೇ ತಾವು ಹೇಳಿದಂತೆ ದೇಶದಲ್ಲಿ ದುಬಾರಿ ಮೆಟ್ರೋ ಅನ್ನಿಸ್ಕೊಂಡಿರುವಂತಹ ನಮ್ಮ ಮೆಟ್ರೋದಿಂದ ಮತ್ತೆ ಪ್ರಯಾಣಿಕರಿಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ವರ್ಷ ಫೆಬ್ರವರಿ 9ನೇ ತಾರೀಕು 105% ಅಂದ್ರೆ ಬರೋಬ್ಬರಿ ಡಬಲ್ ಅಲ್ಲ, 105%ನಷ್ಟು ಟಿಕೆಟ್ ದರವನ್ನ ಏರಿಕೆ ಮಾಡಿದ್ರು. ಅದಾದ ನಂತರದಲ್ಲಿ ಪ್ರಯಾಣಿಕರ ದೊಡ್ಡ ಮಟ್ಟದಲ್ಲಿ ಆಕ್ರೋಶದ ನಂತರ 71%ಗೆ ಟಿಕೆಟ್ ದರವನ್ನ ಇಳಿಕೆ ಮಾಡಿದ್ರು. ಅದಕ್ಕೂ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಈಗಾಗಲೇ ವ್ಯಕ್ತವಾಗ್ತಿರುವಂತದ್ದು. 71% ಕೂಡ ಸರಿಯಲ್ಲ. ಯಾಕೆ ಅಂದ್ರೆ ನಮ್ಮ ಮೆಟ್ರೋ ಅಧಿಕಾರಿಗಳು ಟಿಕೆಟ್ ದರ ಏರಿಕೆ ಸಮಿತಿಯ ಮುಂದೆ ತಪ್ಪು ಲೆಕ್ಕಗಳನ್ನ ನೀಡಿದ್ದಾರೆ. ಅಂದ್ರೆ ನಾವು ವಿದ್ಯುತ್ವನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ದುಪ್ಪಟ್ಟು ಹಣವನ್ನ ಕೊಟ್ಟು ವಿದ್ಯುತ್ನ ಖರೀದಿ ಮಾಡ್ತಿದೀವಿ ಅಂತ. ಆದ್ರೆ ವಿದ್ಯುತ್ನ
ಬೆಸ್ಕಾಂ ನೀಡುವಂತಹ ಸಂದರ್ಭದಲ್ಲಿ BMRCLಗೆ ಕಡಿಮೆ ದರದಲ್ಲಿ ವಿದ್ಯುತ್ತನ್ನ ನೀಡ್ತಾ ಇದ್ದಾರೆ. ಆದರೆ ಇವರು ತಪ್ಪು ಮಾಹಿತಿಯನ್ನ ಕೊಟ್ಟು 71% ಏರಿಕೆಯನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಈ ಆಕ್ರೋಶದ ನಡುವೆಯೇ ಮತ್ತೆ ಟಿಕೆಟ್ ದರ ಏರಿಕೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು, ಈಗಾಗಲೇ ಟಿಕೆಟ್ ದರ ಏರಿಕೆ ಸಮಿತಿಯ ಮುಂದೆ ನಾವು ಅನುಮತಿಯನ್ನ ಪಡ್ಕೊಂಡಿದ್ವಿ, ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ದರ ಏರಿಕೆಯನ್ನ ಮಾಡ್ತೀವಿ ಅಂತೇಳಿ. ಈಗಾಗಲೇ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು, ದೇಶದಲ್ಲೇ ದುಬಾರಿ ಮೆಟ್ರೋ ಅನ್ನುವಂತ ಒಂದು ಆಕ್ರೋಶ ಕೂಡ ಈಗಾಗಲೇ ವ್ಯಕ್ತವಾಗ್ತಿರುವಂತಂದ್ರೆ ಕೊಚ್ಚಿ ಮೆಟ್ರೋ ಇರ್ಬೋದು, ಚೆನ್ನೈ ಮೆಟ್ರೋ ಇರ್ಬೋದು, ಮುಂಬೈ ಮೆಟ್ರೋ ಇರ್ಬೋದು, ದೆಹಲಿ ಮೆಟ್ರೋದಲ್ಲೂ ಕೂಡ ಇಷ್ಟು ದುಬಾರಿಯಾದಂತಹ ಟಿಕೆಟ್ ದರ ಇಲ್ಲ. ಆದ್ರೆ ನಮ್ಮ ಮೆಟ್ರೋದಲ್ಲಿ ಮಾತ್ರ ಇಷ್ಟು ದುಬಾರಿ ಟಿಕೆಟ್ ದರವನ್ನ ತೆಗೆದುಕೊಳ್ತಿದ್ದಾರೆ. ಇದು ಸರಿಯಾದಂತದ್ದಲ್ಲ ಅನ್ನುವಂತ ಒಂದು ವಿರೋಧದ ನಡುವೆ ಈಗಾಗಲೇ ಮತ್ತೆ ಟಿಕೆಟ್ ದರವನ್ನ ಏರಿಕೆ ಮಾಡಲಿಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ಮುಂದಾಗ್ತಿರುವಂತ. ಅಂದ್ರೆ ರಾಜ್ಯ ಸರ್ಕಾರ, ಇದು ಕೇಂದ್ರ ಸರ್ಕಾರ, ಅಂದ್ರೆ ಟಿಕೆಟ್ ದರ ಏರಿಕೆ ಸಮಿತಿಯಲ್ಲಿ ಕೇಂದ್ರದ ಅಧಿಕಾರಿಗಳಿದ್ದಾರೆ ಅನ್ನುವಂತ ಒಂದು ಮಾತುಗಳು ಹೇಳ್ತಾ ಇದ್ರೆ, ಇಲ್ಲಿರುವಂತಹ ಬಿಜೆಪಿಯ ನಾಯಕರು ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡ ಆ ಕಮಿಟಿಯಲ್ಲಿ ಇದ್ದಾರೆ ಅಂತೇಳಿ. ಅಂದ್ರೆ ಟಿಕೆಟ್ ದರ ಏರಿಕೆ ಸಮಿತಿಯಲ್ಲಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಕೂಡ ಇದ್ದಾರೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕೂಡ ಇದ್ದಾರೆ. ಆದ್ರೆ ಓಡಾಡುವಂತಹ ರಾಜ್ಯದ ಪ್ರಯಾಣಿಕರಿಗೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗತ್ತೆ ಅಂತಾನೆ ಹೇಳ್ಬೋದು ಮಾಲ್ತೇಶ್. ಥ್ಯಾಂಕ್ ಯು ಕಿರಣ್. ಅಂದ್ರೆ ಇವರೆಲ್ಲ ಸೇರ್ಕೊಂಡು ಮತ್ತೆ ಈಗ ಜನರನ್ನ ಮುಟ್ಟಾಳ್ರನ್ ಮಾಡೋಕೆ ಹೋಗ್ತಿದ್ದಾರೆ ಅಂತ ಹೇಳಿ.